ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ಇವತ್ತಿನ ಸಂಡೇ ಕಿಚ್ಚನ ಪಂಚಾಯತಿಯಲ್ಲಿ ಏನೆಲ್ಲ ನಡೆಯಲಿದೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿರೋಂತ ಮಾಹಿತಿ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇವತ್ತಿನ ಎಲಿಮಿನೇಷನ್ ವಿಚಾರ ಅಂತ ತಗೊಂಡಾಗ ಬಾಟಮ್ 3 ಬರ್ತಾ ಇರೋದ ಕಂಟೆಸ್ಟೆಂಟ್ ಯಾರು ಅಂತ ನಾವು ನೋಡೋದಾದ್ರೆ ಅದು ಸೂರಜ್ ಅವರು, ಮಾಳು ಅವರು ಮತ್ತೆ ಅಭಿಷೇಕ್ ಅವರು. ಸೊ ಯಾಕೆ ಈ 3 ಕಂಟೆಸ್ಟೆಂಟ್ ಗಳು ಬಾಟಮ್ ಗೆ ಬರ್ತಾ ಇದಾರೆ? ಆಕ್ಚುಲಿ ಒಂದು ವೋಟಿಂಗ್ ಪರ್ಸೆಂಟೇಜ್ ಅಂತ ತಗೊಂಡಾಗ ಮಾಡೋರ್ಗೆ ಎಲ್ಲೊಂದ್ ಕಡೆ ಸ್ವಲ್ಪ ವೋಟಿಂಗ್ ಜಾಸ್ತಿನೇ ಬಂದಿತ್ತಲ್ಲ, ಸೂರಜ್ ಅವರು ಸಹ ಸ್ವಲ್ಪ ವೋಟಿಂಗ್ ಜಾಸ್ತಿನೇ ಬಂದಿತ್ತಲ್ಲ ಅಂತ ನೀವು ಹೇಳೋದಾದ್ರೆ, ಇಲ್ಲಿ ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ಸಹ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಿಂದ ಆದ್ರೂ ನಿಮ್ಮ ವ್ಯಕ್ತಿತ್ವದ ಆಟ ಇಲ್ಲಾಂದ್ರೆ ನಿಮ್ಮ ಇಂಡಿವಿಜುವಲ್ ಆಗಿ ಸ್ವಲ್ಪ ಆಟದ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ಆಟನ ಹಾಡಿ ಅಂದ್ಬಿಟ್ಟು ಸೂರಜ್ ಅವ್ರಿಗೆ ಮತ್ತೆ ಮಾಡುವವರಿಗೆ ಎಲ್ಲೋ ಒಂದ್ ಕಡೆ ಬುದ್ಧಿ ಮಾತು ಹೇಳತ್ತಾರೆ. ನಿಮ್ಮ ಆಟವನ್ನು ಎಚ್ಚೆತ್ಕೊಳ್ಳಿ, ಜನಗಳು ನಿಮ್ಗೆ ಅಭಿಮಾನ ಕೊಡ್ತಾ ಇದಾರೆ, ಜನಗಳು ನಿಮ್ಗೆ ವೋಟ್ ಮಾಡ್ತಾ ಇದಾರೆ, ನೀವೇನ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ ಮುಂದೆ ಆದ್ರೂ ಚೆನ್ನಾಗಿ ಆಡಿ ಅಂದ್ಬಿಟ್ಟು ಸುದೀಪ್ ಸರ್ ಕಡೆಯಿಂದ ಆಗಿರ್ಬೋದು, ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳಿಂದ ಬಂದಂತ ಲೆಟರ್ ನಿಂದ ಆಗಿರ್ಬೋದು ಸ್ವಲ್ಪ ಅವರಿಗೆ ಹುಮ್ಮಸ್ಸು ನೀಡೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಅದೇ ವಿಚಾರದಲ್ಲಿ ನೀವು ಇದೇ ತರ ಆಡ್ತಾ ಇದ್ರೆ ನೀವು ಎಲಿಮಿನೇಷನ್ ಆಗ್ಲೂ ಸಹ ಆಗ್ಬಿಡ್ಬೋದು ಅಂತ ಇಲ್ಲಿ ಸೂರಜ್ ಅವ್ರನ್ನ ಮತ್ತೆ ಮಾಳು ಅವ್ರನ್ನ ಬಾಟಮ್ 3 ವರೆಗೂ ತಗೊಂಡ್ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಅಭಿಷೇಕ್ ಅವರು. ಈಗಾಗಲೇ ನಾವು ಇದ್ರ ಕುರಿತಾಗಿ ಏನ್ ವೋಟಿಂಗ್ ನ ಕುರಿತಾಗಿ ಅಪ್ಡೇಟ್ ನೀಡಬೇಕಾದ್ರೆ ಹೇಳಿದ್ದೆ. ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಅಭಿಷೇಕ್ ಅವ್ರಿಗೆ ತೀರಾ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ ಅಂತ. ಸೊ ಒಂದು ವಿಚಾರದಲ್ಲಿ ಈ ಒಂದು ವಾರ ಅಭಿಷೇಕ್ ಅವರು ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬೋದು. ನನಗೆಲ್ಲೂ ಸಹ ಇದು ಒಂಥರ ಅನ್ಡಿಸರ್ವಿಂಗ್ ಎಲಿಮಿನೇಷನ್ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಪೈಕಿ ಎಲ್ಲರಿಗಿಂತ ಉತ್ತಮ ಒಂದು ವ್ಯಕ್ತಿತ್ವದ ವಿಚಾರದಲ್ಲಿ ತುಂಬಾ ಗುಡ್ ಪರ್ಸನ್ ಅಂತ ಅನಿಸಿದ್ರು ಸಹ ಆಟಕ್ಕೆ ಕೇವಲ ಒಳ್ಳೆ ರೀತಿಯಲ್ಲಿ ಸೈಲೆಂಟ್ ಆಗಿದ್ರೆ ಸರಿ ಹೋಗೋದಿಲ್ಲ. ಆಟದಲ್ಲಿ ಆಟನೂ ಆಡಬೇಕು, ವ್ಯಕ್ತಿತ್ವವನ್ನ ಬೇರೆ ಬೇರೆ ರೀತಿಗಳಲ್ಲಿ ತೋರಿಸಬೇಕು, ಜನಗಳಿಗೆ ಒಂದು ಅಟ್ರಾಕ್ಷನ್ ಸಹ ಕೊಡಬೇಕು. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ, ಇಲ್ಲಾಂದ್ರೆ ಆಟದ ವಿಚಾರ ಅಂತ ಬಂದಾಗ ಅಭಿಷೇಕ್ ಅವರು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದೆಲ್ಲೂ ಸಹ ನಮಗೆ ಕಾಣಿಸಿಗ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಜನಗಳ ಅಭಿಮಾನ ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ರು ಅಭಿಷೇಕ್ ಅವರು ಅಂತ ಹೇಳ್ಬೋದು. ಅಂಡ್ ಕ್ಯಾಪ್ಟನ್ಸಿಗೂ ಅಭಿಷೇಕ್ ಅವ್ರಿಗೂ ಸಹ ಬರ್ತಾನೆ ಇಲ್ಲ ಅಂತ ಹೇಳ್ಬೋದು. ಮೊದಲ ಸಾರಿ ಕ್ಯಾಪ್ಟನ್ ಆದಾಗೂ ಸಹ ಎಲ್ಲೋ ಒಂದ್ ಕಡೆ ಅಭಿಷೇಕ್ ಅವ್ರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಯ್ತು. ಎರಡನೇ ಸಾರಿ ಕ್ಯಾಪ್ಟನ್ ಆದಾಗ ಈಗ ಬಿಗ್ ಬಾಸ್ ಮನೆಯಿಂದಾನೆ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಬಂದಿರುವಂತ ಅಭಿಷೇಕ್ ಅವರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ಇದು ನಿಜವಾಗ್ಲೂ ಡಿಸರ್ವಿಂಗ್ ಆಗುವಂತ ಎಲಿಮಿನೇಷನ್ ಇಲ್ಲಾಂದ್ರೆ ಅನ್ಡಿಸರ್ವ್ ಎಲಿಮಿನೇಷನ್ ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಅನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಚಾರ ನಡೆಯುತ್ತೆ ಅಂತ ಎಲ್ಲರೂ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಟ್ರೈಲರ್ ಸಹ ರಿಲೀಸ್ ಆಗಿದೆ. ಆ ಒಂದು ಟ್ರೈಲರ್ ನ ಒಂದು ಪ್ಲೇ ಮಾಡೋದ್ರ ಮೂಲಕವಾಗಿ ಡಿ ಬಾಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಿದ್ದಾರೆ. ಅಂಡ್ ಗಿಲ್ಲಿಗೆ ಕಂಗ್ರಾಚುಲೇಷನ್ಸ್ ಹೇಳಿದ್ದಾರೆ ಸುದೀಪ್ ಸರ್ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಬರ್ತಾ ಇದೆ. ಕಳೆದ ಬಾರಿ ಅಂತ ನಾವು ನೋಡ್ಕೊಂಡಾಗ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಮಾರ್ಕ್ ಸಿನಿಮಾದ ಒಂದು ಇದೇನಿತ್ತು, ಆ ಒಂದು ಟ್ರೈಲರ್ ನ ಮ್ಯಾಕ್ಸ್ ಸಿನಿಮಾದು ಮಾಡಿದ್ರಲ್ಲ. ಸೊ ಆ ಒಂದು ವಿಚಾರದಲ್ಲಿ ಈಗ ಗಿಲ್ಲಿ ನಟ ಅವರು ಡೆವಿಲ್ ಸಿನಿಮಾದಲ್ಲಿ ಇರೋದ್ರಿಂದ ಗಿಲ್ಲಿ ನಟಗೆ ಸ್ವಲ್ಪ ಹುಮ್ಮಸ್ಸು ನೀಡೋದಕ್ಕೆ ಇಲ್ಲಾಂದ್ರೆ ಅಭಿನಂದನೆ ಸೂಚನೆ ಮಾಡೋದಕ್ಕೆ ಈ ಒಂದು ಎಪಿಸೋಡ್ ನಲ್ಲಿ ಸ್ವಲ್ಪ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಅಂಡ್ ಡಿ ಬಾಸ್ ಅವ್ರಿಗೂ ಸಹ ಕಂಗ್ರಾಚುಲೇಟ್ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸಿಕ್ಕಾಪಟ್ಟೆ TRP ಬರುತ್ತೆ ಈ ಒಂದು ಎಪಿಸೋಡ್ ನಲ್ಲಿ. ಏನಾದ್ರು ನಿಜವಾಗ್ಲೂ ಒಂದು ಇದ್ರೆ ಸೀನ್ ಇದ್ರೆ, ಯಾಕೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಸುದೀಪ್ ಗೌರ್ ಆಗಿರ್ಬೋದು, ದರ್ಶನ್ ಅವ್ರಿಗಾಗಿರ್ಬೋದು ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ಸೊ ಒಂದು ವಿಚಾರದಲ್ಲಿ ಇವರಿಬ್ಬರ ಒಂದು ಕಂಗ್ರಾಚುಲೇಷನ್ ಒಬ್ರಿಗೊಬ್ರಿಗೆ ಹೇಳಿದಾಗ 100% ಜನಗಳ ಒಂದು ಗಮನ ಸೆಳೆಯೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಫನ್ ಫ್ಯಾಕ್ಟರ್ಸ್ ಇರುತ್ತೆ. ಈಗಾಗಲೇ ಒಂದು ಪ್ರೋಮೋ ಸಹ ರಿಲೀಸ್ ಆಗಿದೆ. ಗಿಲ್ಲಿ ಅವರು ಮನೆಯಂತ ಕಂಟೆಸ್ಟೆಂಟ್ ವಿಚಾರದಲ್ಲಿ ಪುಸ್ತಕ ಬರೀತಾ ಇರೋದು. ಅಂಡ್ ಒಂದು ಜನಗಳು ಯಾಕೆ ಇವತ್ತಿನ ಎಪಿಸೋಡ್ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಹುಡ್ಸೋದಕ್ಕೆ ಸ್ವಲ್ಪ ಒಂದು ಕ್ಲಾಸು ಸಹ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಪರ್ಸನಲ್. ಅದೇನಪ್ಪಾ ಅಂದ್ರೆ ಕಿಚನ್ ಏರಿಯಾದಲ್ಲಿ ರಘು ಮತ್ತೆ ಧ್ರುವಂತು ಮತ್ತೆ ರಜತ್ ಒಂದು ಜಗಳ ಆಯ್ತು, ಅದ್ರ ಕುರಿತಾಗಿ ಸಹ ಕೆಲವೊಂದು ಮಾತುಗಳು, ಕೆಲವೊಂದು ಅಡ್ವೈಸ್ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ. ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ ನ ರಿವ್ಯೂಗೋಸ್ಕರ ಮಿಸ್ ಮಾಡದೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.